ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ್ಯೇನಪ್ಪ ನಾಗರಾಜ, ನೈನಮ್ಮನ ಮನೆಯಿಂದ ಹಾಲು ತಗೊಂಡು ಬಂದ್ಯಾ? ಆದರೆ ಅದನ್ನು ಕುಡಿಯೋ ನಿನ್ನ ಸೊಸೆ ಇಲ್ಲಿಲ್ಲ ನಾಗರಾಜ, ರೋಡಿಗಳು ಎತ್ಕೊಂಡು ಹೋಗಿದ್ದಾರೆ. ಹೌದು ನಾಗರಾಜ, ಅವ್ರು ಯಾಕೆ ಆ ಮಗುನ ಎತ್ಕೊಂಡು ಹೋದ್ರೂ ಗೊತ್ತಾಗ್ತಿಲ್ಲ. ಆ ಪರಮೇಶ್ವರಿನೇ ನಿನಗೆ ದಾರಿ ತೋರಿಸ್ಬೇಕು. ಹೋಗು, ಸೊಸೆನ ಕಾಪಾಡು. ತಾಯಿ, ನಾಗರಾಜನ್ನ ಗಾಯತ್ರಿ ಹತ್ರ ಕಳಿಸ್ತಿದೀಯಾ? ಯಾರಿಗೂ ಏನೂ ಆಗದಿರೋ ಹಾಗೆ ನೋಡ್ಕೋ ತಾಯಿ. ಅಳಬಾರ್ದು ಕಂದ. ಇಲ್ಯಾಕೆ ಕಾರ್ ನಿಲ್ಸಿದ್ರಿ ಯಜಮಾನ್ರೆ? ಅವ್ರು ಹೇಳಿದ ಜಾಗಕ್ಕೆ ಬಂದಿದ್ದೀವಿ. ನಾನಿ ಫೋನ್ ಮಾಡು. ಏಯ್, ಫೋನ್ ಬಂತು, ಅವ್ರು ಬಂದಿರಬೇಕು. 2 ಕೋಟಿ ನೀವು ಕಲೆಕ್ಟ್ ಮಾಡಿ ಆ ನೈನಿ ಹತ್ರ ಸೈನ್ ನಾನು ಹಾಕ್ಸ್ತೀನಿ. ಹಲೋ ಹಲೋ, ನಾವು ದುಡ್ಡು ತಗೊಂಡು ಬಂದಿದ್ದೀವಿ. ನಿನ್ನ ಗಂಡ ಇದ್ದಾನಾ? ಇದ್ದಾರೆ. ಹೇಳಿ. ಕ್ಯಾಶ್ ತಗೊಂಡು ನಿನ್ನ ಗೋಡೌನ್ ಹತ್ರ ಬಾ. ಮೇಡಮ್, ನೀವು ಬಿಸ್ಕೆಟ್ ಕಲರ್ ಬಿಲ್ಡಿಂಗ್ ಹತ್ರ ಬಂದು ಮಗುನ ಕರ್ಕೊಳ್ಳಿ. ಸರಿ. ಹೋಗ್ರೋ ನೀವು. ಸರಿ ಗುರು. ನಾನಿ, ದಾನವಿ ನನಗೆ ಕೊಡು. ನೀನು ಗಾಯತ್ರಿನ ಕರ್ಕೊಂಬಾ. ಹಾಂ ಸರಿ ಯಜಮಾನ್ರೆ. ಕೊಡಿಲಿ. ನೀವು ಹುಷಾರು. ನೋ ಪ್ರಾಬ್ಲಮ್. ನಾನು ಹೋಗಿ ಬರ್ತೀನಿ. ಸರಿ, ಹೋಗು.
ಒಂದೇ ಕಡೆ ದುಡ್ಡಿಸ್ಕೊಂಡು ಮಗುನ್ ಕೊಡೋದ್ ಬಿಟ್ಟು ಯಜಮಾನ್ರನ್ನ ಆ ಕಡೆ ಕಳಿಸಿ ನನಗೆ ಈ ಕಡೆ ಯಾಕೆ ಬರಕ್ ಹೇಳಿದ್ರು? ನಾನಿನ ಒಬ್ಬಳನ್ನೇ ಕಳಿಸಿ ತಪ್ಪು ಮಾಡಿಬಿಟ್ನ ನಾನು. ದುಡ್ಡು ಕೊಟ್ಮೇಲೆ ಇಬ್ರು ಸೇರಿ ಮಗುನ ಕರ್ಕೊಂಡು ಬರಬೇಕಾಗಿತ್ತು ಅನ್ಸತ್ತೆ. ಗಾಯತ್ರಿ, ಏಯ್, ಮಗುನ್ ಕೊಡ್ತೀನಿ ಅಂದ್ರಲ್ಲ, ಚಾಕುನ್ ಯಾಕೆ ತೋರಿಸ್ತಿದ್ದೀರಾ? ಮೇಡಮ್, ನೀವು ಈ ಪೇಪರ್ ಮೇಲೆ ಸೈನ್ ಹಾಕಿದ್ರೇನೆ ಈ ಮಗುನ್ ಕೊಡೋದು. ಅದೇನು 2 ಕೋಟಿ ಬೇಕು ಅಂತ ಹೇಳಿದ್ರಿ, ನನ್ ಗಂಡ ತಗೊಂಡ್ಬಂದಿದ್ದಾರೆ. ಈಗ ಸೈನ್ ಅಂತೆಲ್ಲ ಯಾಕೆ ಹೇಳ್ತಿದ್ದೀರಾ ನೀವು? ಯಾರು ಕಾಣಿಸ್ತಿಲ್ಲ? ದುಡ್ಡು ಬೇಕಾ ಬೇಡವಾ? ಬೇಕು ಸರ್. ಬ್ರದರ್, ನೀನು ಅಲ್ಲಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿದೆ ನೋಡು, 2 ಕೋಟಿ. ಕರೆಕ್ಟ್ ಆಗಿದ್ಯಾ? ಮಗು ಮುಖ್ಯ. ಅರ್ಥ ಆಯ್ತು. ಆ ಬ್ರೀಫ್ ಕೇಸ್ನ ಅಲ್ಲಿಡು. ಇದೆ. ಗಾಯತ್ರಿನ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಏನಾಯ್ತು? ಆ ಮಗುಗೆ 2 ಕೋಟಿ ಕೊಟ್ಟೆ, ಆದ್ರೆ ಈಗ ಕರ್ಕೊಂಡು ಬಂದಿರೋ ಮಗುಗೆ ಎಷ್ಟು ಕೋಟಿ ಕೇಳಬೇಕು? ಎಂತ ಐಡಿಯಾ ಕೊಟ್ಟೆ ಗುರು. ಮಗಳೇ ಗಾನವಿ, ನೀನು ಕೋಟ್ಯಾಧಿಪತಿ ಮಗಳಲ್ವಾ? ಇವರೇ ಅಣಿ. ನೀನು ನೋಡಿದ ತಕ್ಷಣ ಅಂಕಲ್ಗೆ ದುರಾಸೆ ಬಂದಿದೆ, ಅದನ್ನ ಹೇಳಿಸ್ಬಿಡ್ತೀನಿ. ಸರಿನಾ? ಒಂದು 2 ಮಿನಿಟ್ಸ್. ಓಕೆನಾ? ಗಾನವಿ, 1-2 ನಿಮಿಷ ರೆಸ್ಟ್ ತಗೋತಿರೋ, ನಾನು ಈಗಲೇ ಬಂದ್ಬಿಡ್ತೀನಿ.
ಮಗಳೇ ಗಾನವಿ, ಅಲ್ಲೇ ಬಾ 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 ಬಾ. ಸೈನ್ ಮಾಡಿದ್ರೆ ಮಾತ್ರ ಮಗುನ ಬಿಡೋದು. ನಾನು ಹಾಕಲ್ಲ. ಏಯ್, ಹೀಗೆ ಹೇಳಿದ್ರೆ ಮಾಡಲ್ಲ. ಅವ್ರ ಜುಟ್ಟಿನ ಹಿಡ್ಕೋ, ಬಲವಂತವಾಗಿ ಸೈನ್ ಹಾಕ್ಸ್ಕೊಳ್ಳೋಣ. ನೀವು ಹುಚ್ಚುಚ್ಚಾಗೆಲ್ಲ ಮಾತಾಡಬೇಡಿ. ಯಜಮಾನ್ರು ಬಂದಿದ್ದಾರೆ. ಯಾವ ಯಜಮಾನ ಮೇಡಮ್? ಅವನು ಆಮೇಲೆ ವಿಚಾರಿಸ್ಕೊಳ್ತೀವಿ, ಮೊದಲು ಸೈನ್ ಮಾಡಿ. ನಾನು ಮಾಡಲ್ಲ. ಸೈನ್ ಆಗ್ತೀಯೋ ಇಲ್ವೋ? ಹಾಕೋ. ಮಾಡಲ್ಲ ಅಂದ್ರೆ ಮಾಡಲ್ಲ. ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಹಾಕ್ತೇವೆ ಹೋದ್ರೆ ಮಗುನ ಕೊಲ್ತೀವಿ. ಹಾಕೋ. ನೀವೇನೇ ಹೇಳಿದ್ರು ಮಾಡಲ್ಲ. ಹಾಕೋ. ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಾಡ್ತೀಯೋ ಮಾಡಲ್ವೋ? ಹೇಳದ್ನಲ್ಲ ಮಾಡಲ್ಲ ಅಂತ. ಚಾಕುಯಿಂದ ಚುಚ್ಚಿದ್ರೆ ಸಾಯೋ ಮುಂಚೆ ಸೈನ್ ಹಾಕಿ ಪ್ರಾಣ ಬಿಡ್ತೀಯಾ? ಹಾಕೋ. ನನ್ಗೇನು ಮಾಡಬೇಡ. ಅಯ್ಯೋ ಕಾಪಾಡಿ. ನನ್ಗೇನು ಮಾಡಬೇಡ. ಮಗು ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನ್ಗೇನು ಮಾಡಬೇಡ. ಮಗುನ್ ಬಿಟ್ಬಿಡ್ತೀನಿ. ಮಗು ತಂಟೆಗೆ ಹೋಗಲ್ಲ ನಾನು. ನನ್ ಬಿಟ್ಬಿಡಿ ಪ್ಲೀಸ್. ನನ್ಗೇನು ಮಾಡಬೇಡಿ. ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗು. ತಡ ಮಾಡಿದ್ರೆ ಪ್ರಾಣ ಹೋಗುತ್ತೆ. ಓಕೆ ಮೇಡಮ್, ಓಕೆ. ಈಗಲೇ ಕರ್ಕೊಂಡು ಹೋಗ್ತೀನಿ. ಹೇಳೋಣ ಹೇಳೋಣ, ಬಾಣ ಹೋಗೋಣ. ಗಾಯತ್ರಿ, ನೈನಿ, ನಮ್ ಗಾಯತ್ರಿಗೆ ಏನೂ ಆಗಿಲ್ಲ ಅಲ್ವಾ? ಚೆನ್ನಾಗಿದ್ದಾಳೆ ಯಜಮಾನ್ರೆ. ಸಮಯಕ್ಕೆ ಸರಿಯಾಗಿ ನಾಗರಾಜನು ಬಂದ. ಅವ್ರು ಓಡ್ ಹೋದ್ರು ಯಜಮಾನ್ರೆ. ಅತ್ಯಾಸೆ ಬಿಚ್ಚರ 4 ಬಿಟ್ಟು ಬಂದಿದ್ದೀನಿ. 1 ರೂಪಾಯಿನೂ ಕೊಡ್ಲಿಲ್ಲ ಅವ್ರಿಗೆ. ಒಳ್ಳೆ ಕೆಲಸ ಮಾಡಿದ್ರಿ ಯಜಮಾನ್ರೆ. ನಾಗರಾಜ, ಬಾ ಹೋಗೋಣ. ಹಲೋ, ಹೇಳಿ, ಕೆಲಸ ಮುಗೀತಾ? ನಮ್ ಕಥೆನೇ ಮುಗೀತು ಮೇಡಮ್. ಏನ್ ಹೇಳ್ತಿದ್ದೀರಾ? ನಮಗ್ ಸರಿಯಾಗಿ ಹೊಡೆದ್ರು. ನಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ಹಾಗೆ ವಾಪಸ್ ತಗೊಂಡೋದ್ರು. ಶಾಸ್ತ್ರಿಗಳ ಮೊಮ್ಮಗಳು 2 ಮಗುನ ಖುಷಿಯಾಗಿ ಮನೆ ಕರ್ಕೊಂಡು ಹೋದ್ರು ಮೇಡಮ್. ಯೂಸ್ಲೆಸ್ ಫೆಲೋಸ್, ಒಳ್ಳೆ ಅವಕಾಶನ ಹಾಳು ಮಾಡಿದ್ರಿ. ವಿಶಾಲ್ ನೈನಿ ಮನೆಗೆ ಬರೋದ್ರೊಳಗೆ ನಾವು ಹೋಗಿ ಮನೆ ಸೇರ್ಬೇಕು. ಪ್ಲಾನ್ ಫ್ಲಾಪ್ ಆಗಿದೆ. ಇನ್ನು ಏನ್ ನೋಡ್ತಿದ್ಯಾ? ನಡಿ.
ನಾವೆಲ್ಲರೂ ಇಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವಿಬ್ರು ಇಷ್ಟು ಆರಾಮಾಗಿ ಬರ್ತಿದ್ದೀರಲ್ಲ. ಟೆನ್ಷನ್ ಯಾಕೆ ಆಂಟಿ? ಏನು ಗೊತ್ತಿಲ್ಲದೆ ಇರೋಳ್ ಥರ ಕೇಳ್ತಾ ಇದೆಯಲ್ವೇ ನೀನು? ನಿಜವಾಗ್ಲೂ ಗೊತ್ತಿಲ್ಲ, ಪ್ರಾಮಿಸ್. ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿನ ರೌಡಿಗಳು ಕಿಡ್ನಾಪ್ ಮಾಡಿದಾರಂತೆ. ಓ ಮೈ ಗಾಡ್. ನೀನ್ ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೈನಿ ವಿಶಾಲ್ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ನನ್ ಟೆನ್ಷನ್ ಏನಂದ್ರೆ ಜೊತೆಗೆ ಗಾನವಿನೂ ಕರ್ಕೊಂಡು ಹೋಗಿದ್ದಾರೆ. ಅಂತ ಜಾಗಕ್ಕೆ ಯಾರಾದ್ರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಾ? ನಿಮಗೂ ದಯೆ ದಾಕ್ಷಿಣ್ಯ ಕರುಣೆ ಎಲ್ಲ ಇದೆಯಾ ಅತ್ತೆ? ನಂಗೆ ನಂಬೋಕೆ ಆಗ್ತಿಲ್ವೇ? ನೋಡ್ತಿದ್ರೆ ಇಬ್ರು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ ಅನಿಸ್ತಾ ಇದೆ. ಶಾಸ್ತ್ರಿಗಳ ಮೊಮ್ಮಗಳು ದೂರದ ನೆಂಟ್ರು ಆಗಲ್ಲ. ಸುಮ್ನೆ ಏನೇನೋ ಮಾತಾಡ್ಬೇಡಿ. ಈಗ ಸಾಕ್ ಮಾಡು ಸುಮ್ನ. ಮೊದ್ಲು ಇವರಿಬ್ರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಣ. ನೈನಿ, ನಿಮ್ಗಾಗ್ಲಿ ಮಗುಗಾಗ್ಲಿ ಯಾವ ತೊಂದ್ರೆನೂ ಆಗ್ಲಿಲ್ಲ ಅಲ್ವಾ? ಇಲ್ಲ ಅಕ್ಕ, ಗಾಯತ್ರಿನ ಕ್ಷೇಮವಾಗಿ ಮನೆ ಕರ್ಕೊಂಡು ಬಂದ್ವಿ. ನಿಜಕ್ಕೂ ಗಾಯತ್ರನ ಆ ರೌಡಿಗಳಿಂದ ಪಾಪ ಕಾಪಾಡಕ್ ಹೋಗಿದ್ ನೈನಿ ತೊಂದ್ರೆಲಿ ಸಿಗಾಕೊಂಡ್ಲು. ಅಯ್ಯಯ್ಯೋ, ಮತ್ ಹೇಗ್ ಹೊರಗ್ ಬಂದ್ರಿ? ನಾನಿರೋ ಕಡೆ ಯಜಮಾನ್ರನ್ ಬರಕ್ ಬಿಡ್ದೆ ರೌಡಿಗಳು ತಡೆದ್ರು. ಮುಂದೇನಾಗ್ಬೋದು ಅಂತ ವಿಶಾಲಕ್ಷಮ್ನವ್ರನ್ನ ಗಾಯತ್ರಿ ಅಮ್ಮೋರ್ನ ನೆನ್ಸ್ಕೊಂಡೆ. ಆಗ ಬಂದ. ದೇವ್ರೆ, ನಮ್ ನಾಗಪ್ಪ, ನಾಗರಾಜ ಅಂದ್ರೆ ನಿನಗ್ ಗೊತ್ತಾಗತ್ತೆ. ಹಾವು ಕಾಪಾಡ್ತಾ? ಹಾವೇ ಕಾಪಾಡ್ತು ಮಾಮ್. ಹಾವು ಬಂದಿದ ತಕ್ಷಣ ರೌಡಿಗಳು ಓಡೋದ್ರಾ? ಅವ್ರು ಓಡೋಗ್ದೆ ನಾಗರಾಜ ನಾಗರಾಜ ಅಂತ ಹಾವಿನ ಡ್ಯಾನ್ಸ್ ಮಾಡ್ತಾರಾ? ನಾಗರಾಜನ್ ವಿಷ ಎಷ್ಟು ಕಠೋರವಾಗಿರುತ್ತೆ ಅಂತ ಆ ದುಷ್ಟರಿಗೆ ಗೊತ್ತಾಗಿರುತ್ತೆ. ಗಾಯತ್ರಿನ ಎತ್ಕೊಂಡು ಹೋಗಿ 2 ಕೋಟಿ ಬೇಕು ಅಂದ್ರಲ್ವಾ?